ಸುಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತದೆ ಅನ್ನುವಂಥ ಒಂದು ಆರೋಪದಿಂದ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಧರ್ಮಸ್ಥಳದ ಅಭಿಮಾನಿಗಳ ಸಂಘದಿಂದ ಇವತ್ತಿನ ದಿವಸ ಪ್ರತಿಭಟನೆಯನ್ನು ಬಾಗಲಕೋಟೆಯಲ್ಲಿ ಹಮ್ಮಿಕೊಂಡಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಿದ್ದೇವೆ. ಏನು ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತದ ಭವನದ ಎದುರಿಗೆ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಸಾಕಷ್ಟು ಮಹಿಳೆಯರು ಕೂಡ ಇಲ್ಲಿ ಏನಂತಂದರೆ ಜಮಾ ಆಗೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಮತ್ತು ಪ್ರಮುಖವಾಗಿ ಏನು ಧರ್ಮಸ್ಥಳದ ವಿರುದ್ಧವಾಗಿ ಯಾರು ನಿಂತಿದ್ರು ಅಂಥವ್ರ ವಿರುದ್ಧ ಧಿಕ್ಕಾರವನ್ನು ಕೂಗೋದ್ರ ಮೂಲಕ ಸುಕ್ಷೇತ್ರವನ್ನು ಇವತ್ತಿನ ದಿವಸ ರಕ್ಷಣೆ ಮಾಡಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ಸಾಕಷ್ಟು ಮಹಿಳೆಯರು ಕೂಡ ಇಲ್ಲಿ ಬಂದಿರುವಂಥದ್ದು. ಮತ್ತು ಅದರ ಜೊತೆಗೆ ಏನಂತಂದರೆ ಪ್ರಮುಖವಾಗಿ ಮುಖಂಡರು ಕೂಡ ಇಲ್ಲಿರುವಂಥದ್ದು. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಕಾರಣ ಏನು ಅನ್ನೋಂಥದ್ದನ್ನು ಈಗ ಅವರಿಂದ ಕೇಳೋಣ. ಸರ್, ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಖ್ಯವಾದಂಥ ಕಾರಣ ಏನಾಗಿದೆ ಸರ್? ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದಾಗಿರ್ಬೋದು, ಪರಮ ಪೂಜ್ಯ ಧರ್ಮಾಧಿಕಾರಿಗಳಾಗಿರ್ಬೋದು ಡಿ ವೀರೇಂದ್ರ ಹೆಗ್ಗಡೆಜಿ ಅವರ ಕುಟುಂಬದ ಬಗ್ಗೆ ಆಗಿರ್ಬೋದು, ಅವಹೇಳನಕಾರಿಯಾಗಿ ಮಾತಾಡೋದಾಗಿರ್ಬೋದು, ಮತ್ತು ಈ ಫೇಕ್ ಯೂಟ್ಯೂಬ್ಗಳಿಂದ ಈ ಅವಾಚ್ಯ ಶಬ್ದಗಳನ್ನು ಬಳಸಿ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅವರು ಈ ಒಂದು ಬಿತ್ತರಣೆ ಮಾಡೋದ್ರಿಂದ ನಮಗೆ ಭಕ್ತರೊಂದಕ್ಕೆ ಬಹಳ ಭಾವನೆಗಳಿಗೆ ಧಕ್ಕೆ ಆಗ್ಯದ. ಅದಕ್ಕೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕಂತೇಳಿ ನಾವೆಲ್ಲ ಇವತ್ತೆಲ್ಲ ಭಕ್ತರೊಂದನ್ನು ಕರ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮುಖಾಂತರ ನಾವು ಇನ್ನೊಂದೇನು ಸೂಚನೆ ಕೊಟ್ಟಿವಿ ಜಿಲ್ಲಾಧಿಕಾರಿಗಳಿಗೆ, ಈ ಏನು ಅಪಪ್ರಚಾರ ಮಾಡಿದ್ರು, ಸುಳ್ಳು ಸಂದೇಶನ ಕೊಟ್ಟಿದ್ರು, ಸುಳ್ಳಾಗಿ ಹೆಸರು ಕೆಡಿಸೋದು ಕೆಲಸ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಒತ್ತಾಯ ಮಾಡಲಿಕ್ಕೂ ಕೂಡ ನಾವು ಇವತ್ತಿನ ದಿವಸ ಮನವಿಯನ್ನು ಕೊಟ್ಟಿದ್ದೀವಿ. ಸರ್, ತಾವೇನು ಹೇಳ್ತೀವಿ? ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಈಗಾಗಲೇ ಏನೇನು ಘಟನೆಗಳು ನಡೆದಿದೆ ಅನ್ನೋದೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಫೇಕ್ ಯೂಟ್ಯೂಬರ್ಗಳ ಮುಖಾಂತರ ಧರ್ಮಸ್ಥಳದ ಹೆಸರು ಕೆಡಿಸುವಂಥ ಕೆಲಸ ಏನು ನಡೀತಾ ಇದೆಯೋ ಅದನ್ನು ತಕ್ಷಣ ನಿಲ್ಲಿಸಬೇಕು. ಸೌಜನ್ಯಾಳಿಗೆ ನ್ಯಾಯ ನಿಜವಾಗ್ಲೂ ಅವ್ರು ಕೊಡಿಸ್ತಾರೆ ಅಂತಂದ್ರೆ ನಾವು ಅವ್ರ ಜೊತೆ ಇರ್ತೀವಿ. ಆದರೆ ಸೌಜನ್ಯಾಳ ಹೆಸರಿನಲ್ಲಿ ಧರ್ಮಸ್ಥಳದ ಹೆಸರು ಕೆಡಿಸುವಂಥ ಕೆಟ್ಟ ಪ್ರಯತ್ನ ಏನು ನಡೀತಾ ಇದೆಯೋ ಅದರ ವಿರುದ್ಧ ನಮ್ಮ ಧ್ವನಿ ಇದೆ. ನಾವು ಅದನ್ನು ಎಚ್ಚರಿಕೆಯನ್ನು ಕೊಡ್ತೀವಿ. ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡೋದೇನು ಅಂತಂದ್ರೆ, ಇಂಥ ಫೇಕ್ ಯೂಟ್ಯೂಬರ್ಗಳು ಸುಟ್ಕೇಸ್ ಗಿರಾಕಿಗಳಿಂದ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. SIT ತನಿಖೆಗೆ ನಾವು ಸಂಪೂರ್ಣ ಸಹಕಾರ ಮಾಡಿದ್ದೀವಿ. SIT ತನಿಖೆ ಏನೇ ಬಂದರೂ ಸಹಿತ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ SIT ತನಿಖೆಯನ್ನು ಇದು ಮುಗಿದ ತಕ್ಷಣ ಯಾರ್ಯಾರು ಇದಕ್ಕೆ ಹೋರಾಟಕ್ಕೆ ಪ್ರೇರಣೆ ಆಗ್ಯಾರೋ ಅವರನ್ನು SIT ತನಿಖೆಗೆ ಒಳಪಡಿಸಬೇಕು. ಅವರಿಗೆ ಹೊರದೇಶದಿಂದ ದುಡ್ಡು ಬರ್ತಾ ಇದೆ ಎನ್ನುವಂಥ ಗುಮಾನಿ ಇದೆ. ಅದನ್ನು ತಕ್ಷಣ SIT ಅವರನ್ನು ಸಹಿತ ಸರಿದಾರಿಗೆ ತಗೋಬೇಕು ಮತ್ತು ಅದನ್ನು ತನಿಖೆ ಮಾಡಿ ಅವರಿಗೆ ಸೂಕ್ತ ಕಾನೂನಿನ ಕ್ರಮ ಜರುಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಇನ್ನೂ ಕೂಡ ಇಲ್ಲಿ ಭಕ್ತರು ಇರುವಂಥದ್ದು, ಅವ್ರು ಏನು ಹೇಳ್ತಾರೆ ಸರ್? ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಿದ್ರೆ ಏನು ಸರ್? ಇವತ್ತೇ ಈ ನಾಡಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನು ಮತ್ತು ಡಾಕ್ಟರ್ ವೀರೇಂದ್ರ ಜಿ ಹೆಗಡೆಯವರ ಹೆಸರನ್ನು ಕೆಡಿಸುವಂಥ ಕೆಲಸ ನಡೀತಾ ಇದೆ. ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಮನೆಯಲ್ಲಿ ಯಾವುದರ ತಂದೆ ತಾಯಿ ಫೋಟೋ ಇರೋದಿಲ್ಲ, ಅಂಥ ಜಾಗದಲ್ಲಿ ಶ್ರೀ ವೀರೇಂದ್ರ ಹೆಗ್ಗಡೆಜಿಯವರ ಶ್ರೀ ಕ್ಷೇತ್ರ ಮಂಜುನಾಥೇಶ್ವರ ಫೋಟೋಗಳು ಇರುವುದರಿಂದ ಎಲ್ಲರಿಗೆ ಅವರು ದೇವರಾಗಿ ಕಾಣ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಏನಾರ ತೊಂದರೆ ಆದರೆ, ನೋವಾದರೆ ಎಲ್ಲ ಭಕ್ತ ಸಮೂಹಗಳಾದಂಥ ನಮಗೂ ಕೂಡ ನೋವು ಆಗ್ತಾ ಇದೆ. ಅದಕ್ಕೆ ಅವರ ವಿರುದ್ಧ ಅಪಪ್ರಚಾರ ಮಾಡುವಂಥ ಏನು ಅವಿವೇಕಿಗಳನ್ನದಾರ ಅವರ ಮೇಲೆ ಇವತ್ತು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಒಳ್ಳೆಯ ಕೆಲಸ ಮಾಡುವವರಿಗೆ ಸಪೋರ್ಟ್ ಮಾಡಬೇಕು. ಅವರಿಂದ ನಾವು ಇರ್ತೀವಿ, ಪೂಜ್ಯರಿಂದ ನಾವು ಇರ್ತೀವಿ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಏನಾದರೂ ಜಗತ್ತು ಉಳಿತದೆ ಅಂತಂದರೆ ಅದು ಧರ್ಮದಿಂದ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಖಂಡಿತವಾಗಿ ಧರ್ಮ ನಮ್ಮನ್ನು ರಕ್ಷಣೆ ಮಾಡಿ, ಧರ್ಮಕ್ಕೆ ವಿರೋಧವಾಗಿ ಏನು ಹಿಂದೂಗಳ ಭಾವನೆಗಳಿಗೆ ವಿರೋಧವಾಗಿ ಏನು ಕೆಲವೊಂದು ಶಕ್ತಿಗಳು ಷಡ್ಯಂತ್ರ ಮಾಡ್ತವೆ, ಇವು ತಾತ್ಕಾಲಿಕ. ಆದರೆ ಅಂಥವ್ರಿಗೆ ನಾವು ಸುಮ್ಮನೆ ಕೂತ್ರೆ ಆಗಲ್ಲ. ಅದಕ್ಕೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದೆಲ್ಲ ಇದು ಸತ್ಯಾಂಶ ಹೊರಗೆ ಬರಲಿ. SIT ನಾವು ಸ್ವಾಗತ ಮಾಡ್ತೇವೆ. ಅದು ಸತ್ಯಾಂಶ ಹೊರಗೆ ಬರಲಿ. ಅದೆಲ್ಲ ಫೇಕ್ ಇದಂತ ಗೊತ್ತಾಗ್ತಾ ಇದೆ. ಅವ್ರಿಗೆ ಏನು ಒಂದು ಸುಳ್ಳು ಸುದ್ದಿ ಧರ್ಮದ ಮೇಲೆ ಅಪಪ್ರಚಾರ ಮಾಡ್ತಾರೆ, ಅವ್ರಿಗೆ ತಕ್ಕ ಶಿಕ್ಷೆ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಇದೆ. ಇನ್ನೂ ಕೂಡ ಸಾಕಷ್ಟು ಮಹಿಳೆಯರು ಕೂಡ ಇರುವಂಥದ್ದು, ಅವ್ರು ಏನು ಹೇಳ್ತಾರೆ? ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಅವ್ರ ಮನೆಯಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ನಮ್ಮ ಮನೆಗೆ ಬನ್ನಿರಿ. ನಮ್ಮ ಮನೆಯಲ್ಲಿ ಕಸ ಮುಸುರಿ ಎಲ್ಲ ಕೆಲಸ ಅದ, ಬಟ್ಟೆ ಒಗೆಯೋದು ಅದೆಲ್ಲ ಐತೆ. ಸುಳ್ಳು ಸುದ್ದಿ ಹಳಿಸಿ ಅಪ್ಪಾಜಿಯವ್ರ ಹೆಸರು, ಕೆಟ್ಟ ಹೆಸರು ತರಕ್ಕೆ ಬಂದ್ರಂದ್ರೆ ನಾವು ಯಾವ ಮಹಿಳೆಯರು ಕುಂದ್ರಕ್ಕೆ ತಯಾರಿಲ್ಲ. ನಾವು ಎಲ್ಲಿಗೆ ಬೇಕಂದ್ರೂ ಅಲ್ಲಿಗೆ ಹೋರಾಟ ಮಾಡೋಕೆ ಬರೋಕೆ ನಾವು ಸಿದ್ಧ ಅದೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಇಲ್ಲಿವರೆಗೆ ಎಲ್ಲ ತಾಳ್ಕೊಂಡು ಎಲ್ಲ ನೋಡಿದ್ದೀವಿ. ಈಗ 13ನೇ ತಾರೀಕು 13ನೇದು ಇದು ಎಲ್ಲ ಮುಗಿದೈತಿ. ಇನ್ನು ನಮ್ಮ ಕಟ್ಟು ಹೊಡೆದೈತಿ. ನಾವು ಏನು ಮಾಡೋಕ್ಕಾದ್ರೂ ಸಿದ್ಧದೇವಿ. ಅದಕ್ಕೆ ಈಗ ಏನು ಬಂದಂಥ ಅಪಪ್ರಚಾರ ಎಲ್ಲ ಹಿಂದೆ ತಕೊಂಡು ಅವ್ರಿಗೆ ಕ್ಷಮ ಬೇಡಬೇಕಂತೇಳಿ ನಾವು ಮಹಿಳೆಯರ ಶರಣೀಯರ ಪರವಾಗಿ ನಾವು ಬಿಡ್ಕೋತೀವಿ. ನೋಡ್ರಿ, ಇದು ಇವತ್ತು ನಿನ್ನೆಯದಲ್ಲ.
ಅನಾದಿ ಆದಿ ಕಾಲದಿಂದ ನಮ್ಮ ಧರ್ಮದ ಮ್ಯಾಗ ದಾಳಿ ಮಾಡ್ಕೋತ ಬಂದಾರ. ಅವಾಗ ಬ್ರಿಟಿಷರು ಬಂದು ಅವರು ಇದೇ ಥರ ಮಾಡಿದ್ರು, ಷಡ್ಯಂತ್ರಗಳ ಮುಖಾಂತರ ಮಾಡಿದ್ರು. ಈಗ ಏನು ಮಾಡತ್ತಾರ, ಹೊರದೇಶದಿಂದ ಸ್ವಲ್ಪ ಮಂದಿನ ಕಳಿಸ್ಯಾರು, ಅಲ್ಲಿಂದ ದುಡ್ಡು ಬರ್ತೈತಿ. ಹಾಗಾಗಿ ಅವ್ರು ಮಾಡಕ್ಕೆ ಬೇರೆ ಕೆಲಸ ಇಲ್ಲ. ಧರ್ಮ ಹೊಡೆಯೋ ಕೆಲಸ, ಧರ್ಮದ ವಿರುದ್ಧ ಮಾಡೋ ಕೆಲಸ ಅವ್ರದ್ದು ಒಂದೇ ಕೆಲಸ. ಹೀಗಾಗಿ ಜನ ಮರಳು ಜಾತ್ರೆ ಮರಳು ಅನ್ನೋಂಗೆ ಆಗೈತಿ. ಈಗ ಅವ್ರ ಹೆಸರಲ್ಲೇ ಎಲ್ಲರೂ ಅನ್ನ ಉಂತಾರೆ, ಅವ್ರ ಹೆಸರಲ್ಲೇ ಎಲ್ಲರಿಗೂ ವಿದ್ಯೆ ಸಿಗಾಗತ್ತೈತಿ. ಅಂಥವ್ರ ಮ್ಯಾಗ ಇವರು ಈ ಥರ ಮಾಡ್ತಾರಂದ್ರೆ ಪೈಲ ಅವರ ಬುದ್ಧಿಗೇಡಿಗಳು ತನಿಖೆ ಮಾಡಕತ್ತಾರ. ಬುದ್ಧಿಗೇಡಿ ಅವ್ರಿಗೆ ಅಧಿಕಾರಿಗಳ ಬುದ್ಧಿ ಬರ್ಬೇಕು. ಯಾಕಂದ್ರೆ ಅವ್ರು ಭಾರತದಾಗ ಅದಾರೋ ಬೇರೆ ಕಡೆ ಅದಾರೋ, ಅವ್ರು ನಮ್ಮ ಧರ್ಮದ ಬಗ್ಗೆ ನಂಬಿಕೆ ಐತೆ ಇಲ್ಲ, ನಂಬಿಕೆ ಐತವ್ರಿಗೆ ತನಿಖೆ ಮಾಡಿದ್ರು ಅವರು ನಾವು ಮಾಡಕ್ಕೆ ಬೇಡ ಅಂದಿಲ್ಲ. ಮಾಡಿದ ಮ್ಯಾಗ ಇದೇನು ಸುಳ್ಳು ಆರೋಪ ಮಾಡ್ಯಾರ ಅಂತ ಗೊತ್ತಾಗತ್ತಿಲ್ಲ, ಅವ್ರನ್ನೆಲ್ಲರೂ ಜನರ ಕೈಯಾಗ ಕೊಟ್ಟು ಶಿಕ್ಷೆ ಮಾಡಿಸ್ಬೇಕು. ಪೂಜ್ಯರು ಮನೆ ದೇವರಾಗ್ಯಾರ. ಅವರು ಎಲ್ಲರಿಗೂ ನಾವು ಜೀವಂತ ದೇವರ ತಂದ್ರೆ ಪೂಜೇಂದ್ರ ಹೆಗಡೆ ಅವ್ರನ್ನ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಇದು ಮಹಿಳೆ ಮೇಲೆ ಅಪಪ್ರಚಾರ ಏನು ಮಾಡ್ತಾರಲ್ಲ ಸೌಜನ್ಯನ ಬದಲು ಅವರು ಇದು ಕಪ್ಪು ಚುಕ್ಕಿ ಏನು ಇಟ್ಟಾರಲ್ಲ, ಇದನ್ನು ನಾವು ಅದನ್ನು ಅಳುಕಿಸುವವರೆಗೆ ಅವರ ಜೋಡಿ ಹೋರಾಟಕ್ಕೆ ನಾವು ಪ್ರತಿಯೊಬ್ಬರ ಮಹಿಳೆಯರು ಸಿದ್ಧಳಾಗಿದ್ದೀವಿ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಬ್ರಿಟಿಷರ ಕಾಲದಿಂದಲೂ ಹಿಂದೂ ಧರ್ಮ ಮೇಲೆ ಅಪಪ್ರಚಾರ ಹಾಗೂ ನಿಂದನೆ ಮಾಡ್ತಾನೆ ಬಂದಿದ್ದಾರೆ. ಬ್ರಿಟಿಷರು ಏನಂತ ನಮ್ಮ ಹಿಂದೂಗಳಿಗೆ ಒಟ್ಟು ನಮ್ಮ ಭಾರತೀಯರಿಗೆ ಒಡೆದಾಳೋ ಬುದ್ಧಿಯನ್ನು ಹೇಳಿ ಕಳಿಸಿದ್ದಾರೆ. ಅದೇನಾ ಇಲ್ಲಿಯವರು ಅದನ್ನು ಯುಟಿಲೈಸ್ ಮಾಡಿಕೊಂಡು ಶ್ರೀಗಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮನುಷ್ಯನ ಮುಖಾನೇ ಮನಸ್ಸಿನ ಮುಖ ಪುಟ್ಟ ಅಂತೆ. ಮನುಷ್ಯ ಈಗ ನೀವು ಒಳ್ಳೆ ರೀತಿಯಿಂದ ನಡೆದ್ರೆ ಮನೆಯಲ್ಲಿ ಯಾವ ಥರ ಇರ್ತಾರೆ, ಮಂದಿಗೂ ಅದೇ ಥರ ಜನ ಸಹಾಯ ಮಾಡ್ತಾರೆ. ಬೀದಿಗೆ ಹೋಗೋ ನಾಯಿಗೆ ಒಂದು ರೊಟ್ಟಿ ಹಾಕು ಈ ಕಾಲದ ವಿಚಾರ ಮಾಡೋದು ಮನುಷ್ಯರು. ಶ್ರೀಗಳು ಪಕ್ಷಿಗಳು ನೀರು ಕುಡ್ದವ ಇಲ್ಲೋ ಅದರಿಂದ ಹಿಡ್ಕೊಂಡು ಮಕ್ಕಳಿಗೆ ಸ್ವಾವಲಂಬಿಯಾಗಿ ಹೆಣ್ಮಕ್ಳಿಗೆ ಸ್ವಾವಲಂಬಿಯಾಗಿ ಬದುಕುದನ್ನ ಶ್ರೀಗಳು ಕಲಿಸಿದ್ದಾರೆ. ಯಾರ ಹತ್ರ 5 ರೂಪಾಯಿ ಕೈ ಚಾಚಲಾರ್ದಾಗ ಹೆಣ್ಮಕ್ಳು ಬದುಕುವಂಥದ್ದು ಶ್ರೀಗಳ ಆಶೀರ್ವಾದ ಮಾಡಿದ್ದಾರೆ. ಯಾಕಂದ್ರೆ ಈಗಿನ ಜನರೇಷನ್ದಾಗ ಸಂಬಂಧಿಕರೆಲ್ಲ ಮನೆಯವ್ರ ಕಂಡ್ರೆ ಆಗಲ್ಲ. ಅಂತ ಪರಿಸ್ಥಿತಿ ಒಳಗ ಶ್ರೀಗಳು ಒಬ್ರು ಹೆಣ್ಮಕ್ಳು ಸಹಸ್ವಂಗ ಕಟ್ಟಿಗೆಸಿ ಗುಂಪು ಮಾಡಿ ಎಲ್ಲರಿಗೂ ಸಹದಾಯ ಮಾಡಿದ್ದಾರೆ. ಆಮೇಲೆ ಇದು ಇನ್ನೊಂದು ಹೇಳ್ತೀನಿ, ಇವತ್ತು ಯಾರು ಸ್ವಸಹಾಯ ಸಂಘದವ್ರಲಿಂದಾನು ಜಾಸ್ತಿ ಸ್ವ ಇಚ್ಛೆ ಬಂದವರು ಜಾಸ್ತಿ ಇದ್ದಾರೆ. ಗುಂಪುಗಳು ಸಹಜವಾಗಿ ಬಂದ್ರೆ ಇಡೀ ಬಾಗಲಕೋಟೆನೇ ಸಾಲ ಸರ್ ಬಸ್ಗಳು ನಿಂದಿರ್ಸ್ಲಿಕ್ಕೆ. ಇಷ್ಟು ಹೇಳಿ ನಾನು ಮಾತುಗಳು ಮುಗಿಸ್ತೀನಿ. ಇದಿಷ್ಟು ಇಲ್ಲಿರ್ತಕ್ಕಂಥ ಮಹಿಳೆಯರ ಮತ್ತು ಒಟ್ಟಾರೆ ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು. ನಾವು ಒಂದೊಮ್ಮೆ ಏನಂತ ಇದೇ ರೀತಿಯಾದಂಥ ಸುಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮುಂದುವರೆದ ಸಂದರ್ಭದಲ್ಲಿ ಉಗ್ರವಾದ ಹೋರಾಟಕ್ಕೆ ನಾವು ರೆಡಿ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಯಾವಾಗಲೂ ಕೂಡ ಏನಂತಂದರೆ ಧರ್ಮಸ್ಥಳದ ಸುಕ್ಷೇತ್ರ ಏನು ಹೆಗಡೆ ಅವರ ಕುಟುಂಬದ ಜೊತೆ ಇರ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಳ ಜೊತೆ ಮಲ್ಲಿಕಾರ್ಜುನ ಸೋಣೆ, SNR ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.